ಈಗ ಅದು ಈಗಾಗಲೇ ಪರಿಶೀಲನೆಗೆ ಒಂದು ತಂಡ ಹಾಕಿನಿ ಟಿ ಒನ್ ಅನ್ನೋದ್ರಲ್ಲಿ ಈಗಾಗಲೇ ಒಂದ್ಸಲ ಪರಿಶೀಲನೆಗೆ ಹೋಗಿ ಬಂದಾರ. ಅವ್ರು ಬಂದ್ ರಿಪೋರ್ಟ್ ಕೊಟ್ಟ ಮೇಲೆ ಅವ್ರು ಯಾರು ಫಲಾನುಭವಿ ಹಿಂಗ ಕಟ್ಲಾರ್ದಂಗೆ ಡೈರೆಕ್ಟ್ ಆಗಿ ಹಣ ಪಡೆದಿದ್ರು ಅಥವಾ ಯಾವ್ದಾದ್ರು ಬೇರೆ ಮನೆಗೆ ಹಣ ತೋರಿಸಿ ಹಣ ಪಡೆದ್ರು ಅಂದ್ರೆ ಅಮೌಂಟ್ ಅನ್ನು ಫಲಾನುಭವಿ ಕಡೆಯಿಂದ ರಿಕವರಿ ಮಾಡಿಸಿ ಸಂಬಂಧ PDO ಮೇಲೆ ಕ್ರಮ ಕೈಗೊಳ್ಳಕ್ಕೆ ಶಿಫಾರಸು ಮಾಡಿದೆ. ಸರ್ GPS ಮಾಡೋಕ್ಕೂ 4,000 5,000 ಈ ತರ ಹಣ ವಸೂಲಿ ಮಾಡಿದ್ದಾರೆ ಸರ್. ಇಲ್ಲ, ಆ ತರ ಯಾವ್ದಾದ್ರು ಪ್ರೂಫ್ ಇದ್ರೆ ಕೊಟ್ಟರೆ ಅವ್ರ ರೆಕಾರ್ಡಿಂಗ್ಸ್ ಅಥವಾ ಏನಾದ್ರು ತಗೊಂಡದಕ್ಕೆ ಏನಾದ್ರು ದಾಖಲೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಇಲ್ಲ, ಸರ್ಕಾರಿ ನೌಕರ ಆದ್ಮೇಲೆ ಒಂದು ನಿಯಮ ಪ್ರಕಾರ ಕೆಲಸ ಮಾಡ್ಬೇಕಾಗ್ತದ. ಯಾವ ರೀತಿಯಿಂದ ಆ ರೀತಿ ಅವರು ಪಬ್ಲಿಕ್ ಕಡೆಯಿಂದ ಅರೆಸ್ಟ್ಮೆಂಟ್ ಇತ್ತು ಅಥವಾ ಏನಾದ್ರು ತೊಂದರೆ ಆದ್ರೆ ಮಾತ್ರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಈಗ ಆ ರೀತಿ ಅವ್ರು ಪೊಲೀಸ್ ಇಲಾಖೆದು ದಬ್ಬಾಳಿಕೆ ಮಾಡ್ತಾರ ಹೇಳ್ತಾರ, ಅದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ದಾಖಲಾತಿ ಕೊಟ್ಟರೆ ನಾವು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಬೆದರಿಕೆ ಕರೆಗಳು ಬಂದ್ರೆ ಅವರು ಮುಂದೆ ಕ್ರಮ ಮಾಡ್ಲಿಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡ್ಬೋದು. ಅವರು ಅದ್ರ ಮೇಲೆ ಕ್ರಮ ಆಗ್ತದೆ, ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ. ಯಾವ ತರ ತಗೋತಾರೆ ಶಿಸ್ತು ಕ್ರಮ? ಸಸ್ಪೆನ್ಷನ್ ಮಾಡ್ಲಿಕ್ಕೆ ಶಿಫಾರಸು ಮಾಡ್ತೀವಿ. PDO ಹತ್ರ ಹೇಳಿದಾರತ್ತೆ, ನಾನು ರಜೆ ಬೇಕು ಮೇಡಮ್, ನಾನು ಯಾದಗಿರಿ ಹೋಗ್ಬೇಕಂತ. ಇವ್ರು ಯಾದಗಿರಿ ಹೋಗ್ಬಿಟ್ಟು ಮುದ್ದಳಕ್ಕೆ ಹೋಗಿ ತಡೆ ಹೊಡೆದು ಬರಬೇಡ ಪಂಚಾಯತ್ ವಿಷಯ ಬರಬೇಡ ಎದುರ್ಸ್ಯಾರ ಅಂತ ಮೇಡಮ್. ಸರ್ ಸರಿನಾ ಅಂತ? ಇಲ್ಲ, ತಪ್ಪಾಗ್ತದೆ. ಅದನ್ನ ನೋಡೋಣ, ತರಿಸ್ತೀನಿ, ನೋಡೋಣ, ವರದಿ ತರಿಸ್ತೀವಿ. ಆ ರೀತಿ ಏನೋ ನಿಮ್ಮ ಕಡೆ ಡಾಕ್ಯುಮೆಂಟ್ಸ್ ಇದ್ರು ಕೊಡ್ರಿ. ಪಂಚಾಯತ್ ವಿಷಯಕ್ಕೆ ಬರಬೇಡ, ಲಾಸ್ಟ್ ವಾರ್ನಿಂಗ್ ಬಂದ್ರೆ ನಿಮ್ಗೆ ಸರಿಯಿಲ್ಲ ಹಂಗೆ ಅಂತ ಹೇಳಿ ಎದುರಿಸ್ತಾನ ಸರ್. ಆ ರೀತಿ ಹೆದರಿಕೆಗೆ ಏನು ಯಾರೋ ಅಂಜದ ಅವಶ್ಯಕತೆ ಇಲ್ಲ. ಕಾನೂನಾದ ಕಾನೂನು ಪ್ರಕಾರ ಹೋರಾಟ ಮಾಡಿದಾಗ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಕ್ಕೆ ಕೊಡ್ತೀವಿ. ಸರ್ ಈ 50 ಫೈನಾನ್ಸ್ದಾಗೆಲ್ಲ ಪ್ರತಿಯೊಂದು ಮಿನಿಮಮ್ 40 ಲಕ್ಷ ಫ್ರಾಡ್ ಕೆಲಸ ಇದೆ ಅಂತ ಹೇಳ್ತಾರೆ ಸರ್. ಕೊಟ್ರಿ ದಾಖಲಾತಿ ಹೆಚ್ಚು ಕೊಟ್ಟರೆ ಖುದ್ದು ನಾನು ಮತ್ತು ನಮ್ಮ ಅಕೌಂಟ್ ಆಫೀಸರ್ ಕರ್ಕೊಂಡು ಹೋಗಿ ಎಂಕ್ವೈರಿ ಮಾಡಿ ಯಾವ್ಯಾವ್ದು ಏನೇನು ಲ್ಯಾಪ್ಟಾಪ್ಸ್ ಆಗಿದೆ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸರ್ ಒಂದು ಟೀ ಅಂಗಡಿ 5,000 ರೂಪಾಯಿ ಬಿಲ್ ಇದ್ರೆ 20,000 30,000 ರೂಪಾಯಿ ವೋಚರ್ ಬರ್ದು ಕೊಡ್ತಾರಂತ ಸರ್ PDO ಅವರು. ಖುದ್ದಾಗಿ ನಿಮ್ಮ ಅಂದರೆ ಗ್ರಾಮ ಪಂಚಾಯತ್ ಇವರು ಹೇಳ್ತಾರೆ, ಮೆಂಬರ್ ಹೇಳ್ತಾರೆ ಸರ್. ಅದಕ್ಕೆ ಅವ್ರು ಖುದ್ದಾಗಿ ನಾವೇ ನೋಡಿ ಸರ್ ಇಷ್ಟಾದ್ರೆ ನಮಗೆ ಎದುರಿಸ್ತಾರೆ ಸರ್ ಅಂತ ಹೇಳ್ತಾರೆ. ಆಯ್ತು, ದಾಖಲಾತಿ ಕೊಡ್ಲಿ ನಮಗೆ. ಅವರು ಏನು ಖರ್ಚು ಮಾಡಿದ್ದಾರೆ, ಎಕ್ಸ್ಪೆಂಡಿಚರ್ ಮಾಡಿದಾರೆ, ನೀವು ಕೊಟ್ಟು ಸ್ವಲ್ಪ ದಾಖಲಾತಿ ಕೊಟ್ಟರು ಸಂಪೂರ್ಣ ತನಿಖೆ ಮಾಡ್ತೀವಿ ನಾವು. ನೀವು ಏನು ಕೊಟ್ಟಿರಲಿ ಸದ್ಯಕ್ಕೆ ಅದನ್ನ ಇಟ್ಕೊಂಡು ನಾವು ಹೋದ ಸ್ಕೀಮಿನ ಕೂಡ ತನಿಖೆ ಮಾಡ್ತೀವಿ. ಅವ್ರು ಏನೇನು ಖರ್ಚು ಮಾಡ್ಯಾರ, ಎಲ್ಲೇ ತಪ್ಪು ಮಾಡ್ಯಾರ, ತಪ್ಪು ಮಾಡಿದ್ದನ್ನು ವರದಿ ಮಾಡ್ತೀವಿ. ಈಗ ಸರ್ ನೀರಿಂದ ಚರಂಡಿ ಏನಾರು ಒಂದು ಸ್ವಚ್ಛತೆ ಕಾರ್ಯಕ್ರಮ ಏನಾದ್ರು ಕೇಳಿದ್ರೆ ಅಮೌಂಟ್ ಇಲ್ಲ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸರ್. ಇಂಥ ಏನು ಬೋಗಸ್ ಬಿಲ್ ಮಾಡೋಕೆ ಮಾತ್ರ ಬಜೆಟ್ ಇರ್ತದೆ ಅಂತ ನನ್ನ ಕ್ವಶನ್ ಸರ್. ಅದೇ ನೀವು ಅದು ಕೊಟ್ಟರೆ ನಾನು ಪರಿಶೀಲನೆ ಮಾಡೋದಕ್ಕೆ ಮುಂಚೆ ಹೇಳಿದ್ರೆ ತಪ್ಪಾಗ್ತದೆ. ಪರಿಶೀಲನೆ ಮಾಡೋಣ, ಅದು ಅವ್ರು ಏನು ಮಾಡ್ಯಾರ, ಎಲ್ಲಿ ಖರ್ಚು ಮಾಡ್ಯಾರ, ಅದು ವಾಸ್ತವಿಕ ಸುಳ್ಳು ಅದನ್ನು ಚೆಕ್ ಮಾಡಿದ್ಮೇಲೆ ಮುಂದಿನ ಹೇಳ್ಬೋದು. ಓಕೆ ಸರ್. ಒಂದು ಹೇಳಿ ಸರ್, ಸತ್ಯ ಎಲ್ಲ ಹೊರಗೆ ಬಂದ್ಮೇಲೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ? ಈಗ ನಮಗೆ ಅವ್ರು ಏನೇನು ಮಿಸ್ಟೇಕ್ಸ್ ಮಾಡ್ಯಾರ ಅನ್ನುವಂಥದ್ದನ್ನು ಫೈಂಡ್ ಆದರೆ ಅದನ್ನು ಏನು ಯಥಾಸ್ಥಿತಿ ವರದಿ ಅದ ವರದಿಯನ್ನು ಮಾನ್ಯ ಜಿಲ್ಲಾ ಪಂಚಾಯತ್ CO ಸರ್ಗೆ ಕಳಿಸ್ಕೊಡ್ತೀವಿ ನಾವು. ಅದ್ರ ಮೇಲೆ ಅವ್ರ ಕ್ರಮ ಕೈಗೊಳ್ತೀವಿ. ಪರದಾಳ ಗ್ರಾಮ ಪಂಚಾಯತ್ ಸರ್ ಎಷ್ಟು ಹಳ್ಳಿದ ಅಷ್ಟೇ ಜನ ಹತ್ರ 5,000 6,000 3,000 ರೂಪಾಯಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ರೆ ಸರ್ ಮನೆಗಳಿಗೆ ಕೊಡಿಸ್ತಂತೇಳಿ. ಅದು 1 ವರ್ಷದಿಂದ ತೊಗೊಂಡಾರಂತ ಸರ್. ಈಗ ಅವರೆಲ್ಲ ಜನ ಸೇರಿ ಪ್ರೊಟೆಸ್ಟ್ ಮಾಡಕತ್ತಾರೆ ಸರ್ ಪಂಚಾಯತ್ ವಿರುದ್ಧ. ನಾಳೆ ನಡೆದ ಮಾಡ್ಬೋದು. ಸಾಕ್ಷಿ ಆದ್ರೆ ಏನು ಕ್ರಮ ಕೈಗೊಳ್ತಾರೆ? ಅದೇ ಈಗ ಅವರು ಆ ರೀತಿ ಕೊಟ್ಟಿವಿ ಜನ ಅನ್ನೋದಾದ್ರೆ ಏನಾದ್ರು ಸಾಕ್ಷಿ ಇದ್ರೆ ಅವ್ರ ಕಡೆ, ಈಗ ಸುಮ್ಮನೆ ಆರೋಪ ಮಾಡೋದಕ್ಕೆ ವಿತ್ ಸಾಕ್ಷಿ ಇಟ್ಕೊಂಡು ಆರೋಪ ಮಾಡೋದಕ್ಕೆ ಡಿಫ್ರೆನ್ಸ್ ಆಗ್ತದೆ. ಆ ರೀತಿ ಸಾಕ್ಷಿ ಇದ್ರೆ ಕ್ರಮ ಕೈಗೊಳ್ತೀವಿ. ಆ ಡೇಟಿಗೆ ಆ ಬೋರ್ವೆಲ್ ಕೆಟ್ಟಿತ್ತ ಇಲ್ಲ, ಅಲ್ಲಿ ಹಾಕಿದಾರೆ ಇಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ, ನಾನು ಓದಕ್ ಗೊತ್ತಾಗ್ತದೆ. ಈಗ ಎಕ್ಸಾಂಪಲ್ ಒಂದು 5,000 ರೂಪಾಯಿ ಖರ್ಚು ಮಾಡ್ಯಾರ ಅಂದ್ರೆ ಆ ಡೇಟಿಗೆ ಅದು ಬೋರ್ವೆಲ್ ಕೆಟ್ಟಿತ್ತು, ಅದ್ರಲ್ಲಿ ಏನು ಸಾಮಾನು ಹಾಕಿಲ್ಲ ಅದನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಚೆಕ್ ಮಾಡಿ ಅಂದ್ರೆ ಇವಾಗ ಒಂದ್ಸಲ ಬಂದು ರಿಪೇರ್ ಮಾಡಿಲ್ಲ, ಅದ್ರ ಬಿಲ್ ಆಗಿದೆ ಅಂತ ಹೇಳ್ತಾರೆ ಸರ್ ಅವರು. ಅದ್ರ ಈಗ ನಾವು ಎಂಕ್ವೈರಿ ಹೋಗ್ತೇವೆ, ಹೋದ್ಮೇಲೆ ಎಂಕ್ವೈರಿ ನೋಡ್ಕೊಂಡ್ಮೇಲೆ ಹೇಳ್ತೀವಿ ನಾವು. ಹೌದು.